ಮುತ್ತಪ್ಪ ರೈ ಸನ್ ರಿಕ್ಕಿ ರಾಯ್ ಮತ್ತೊಂದು ವಿಡಿಯೋ ಇದೀಗ ರಿಲೀಸ್ ಆಗಿದೆ. ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿರುವಂತದ್ದು. ಮುತ್ತಪ್ಪ ರೈ ಸನ್ ರಿಕ್ಕಿ ರಾಯ್ ಮತ್ತೊಂದು ವಿಡಿಯೋ ರಿಲೀಸ್. ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿದೆ. ಕಾರು ಡ್ರೈವ್ ಮಾಡಿದ್ದು ರಿಕ್ಕಿ ರೈ ಎಂಬ ಮಾಹಿತಿ ಲಭ್ಯ ಆಗಿದೆ. ಕಾರಿನ ವಿಡಿಯೋ ಕ್ರೇಜ್ಗಾಗಿ ಅತಿ ವೇಗದ ಚಾಲನೆ ಮಾಡಿದ್ದಾರೆ. ರಿಕ್ಕಿ ರೈ ಕಾರ್ ಡ್ರಿಫ್ಟಿಂಗ್ ಮತ್ತೊಂದು ವಿಡಿಯೋ ಬಿಡುಗಡೆ. ಬೆಂಕಿ ಉಗುಳುವ ಕಾರಿನ 22 ಸೆಕೆಂಡ್ಗಳ ವಿಡಿಯೋ ಲಭ್ಯ ಆಗಿದೆ. ಏರ್ಪೋರ್ಟ್ ರಸ್ತೆಯಲ್ಲಿ ಮೇ 20ರಂದು ಕಾರು ಸಂಚಾರ ಆಗಿದೆ. ಇನ್ಸ್ಟಾದಲ್ಲಿ ಕಾರಿನ ವಿಡಿಯೋ ಪೋಸ್ಟ್ ಮಾಡಿದ ರಿಕ್ಕಿ ರೈ. ಮುತ್ತಪ್ಪ ರೈ ಸನ್ ರಿಕ್ಕಿ ರೈ ಮತ್ತೊಂದು ವಿಡಿಯೋ. ಈಗಾಗಲೇ ಹಿಂದೆ ಕೂಡ ರ್ಯಾಶ್ ಡ್ರೈವಿಂಗು ಅನ್ನುವಂಥ ರೀತಿಯಲ್ಲಿ ಒಂದು ಕಾರ್ ಮೇಲೆ ಈ ಕೇಸ್ ಒಂದು ದಾಖಲಾಗಿರುತ್ತೆ. ಇದೀಗ ಮತ್ತೊಂದು ವಿಡಿಯೋ ಅತಿ ವೇಗದ ಚಾಲನೆಯಲ್ಲಿ ಪಬ್ಲಿಕ್ ಜಾಗದಲ್ಲಿ, ಪಬ್ಲಿಕ್ ಓಡಾಡುವಂತಹ ಪ್ರದೇಶದಲ್ಲಿ ಸಾರಿಗೆಯ ರೂಲ್ಸ್ ಅನ್ನ ಫಾಲೋ ಮಾಡದೆ ಆಗಿರುವಂತ ಒಂದು ವಿಡಿಯೋ. 22 ಸೆಕೆಂಡ್ನ ಒಂದು ವಿಡಿಯೋ. ಬೆಂಕಿ ಉಗುಳುವ ಕಾರಿನ ವಿಡಿಯೋ. ರ್ಯಾಶ್ ಡ್ರೈವಿಂಗ್ ಮಾಡಿರುವಂಥದ್ದು ಮತ್ತೊಂದು ವಿಡಿಯೋ ಲಭ್ಯ ಆಗಿದೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ವಿಡಿಯೋ ನೋಡಿ. ಇದು ಮೇ 20ನೇ ತಾರೀಕಿನಂದು ಆಗಿರುವಂತಹ ವಿಡಿಯೋ. ಬೆಂಕಿ ಉಗುಳುವ ಕಾರಿನಲ್ಲಿ ರಿಕ್ಕಿ ರೈ ಬೆಂಕಿ ಡ್ರೈವಿಂಗು. ರಸ್ತೆಗೆ ಕಾರು ತರುವ ಮುನ್ನ ಗ್ಯಾರೇಜ್ನಲ್ಲಿ ರಿಹರ್ಸಲ್ ಕೂಡ ಆಗಿದೆ. ಗ್ಯಾರೇಜ್ನಲ್ಲಿ ಕಾರ್ ರಿಹರ್ಸಲ್ ಮಾಡಿರುವಂತಹ ರಿಕ್ಕಿ ರೈ. ಆ ಬಳಿಕ ಏರ್ಪೋರ್ಟ್ ರಸ್ತೆಯಲ್ಲಿ ರಿಕ್ಕಿ ರೈ ಬೆಂಕಿ ಡ್ರೈವ್. ಕಾರಿನಿಂದ ಬೆಂಕಿ ಉಗುಳುವ ರೀತಿಯಲ್ಲಿ ರ್ಯಾಶ್ ಡ್ರೈವಿಂಗ್ ಆಗಿದೆ. ಹಿಂಬದಿಯಿಂದ ವಿಡಿಯೋ ಮಾಡಿಸಿಕೊಂಡಿರುವಂತಹ ರಿಕ್ಕಿ ರೈ. ವಿಡಿಯೋ ಮಾಡಿಸಿ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸ್ಥಳೀಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವ ದೃಶ್ಯಗಳು ಕೂಡ ಇದ್ದಾವೆ. ರಿಕ್ಕಿ ರೈ ಪುಂಡಾಟಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಮುಂಬದಿಯಿಂದ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ಬೆಂಕಿ ಉಗುಳುವ ಕಾರಿನಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ಅದು ಹಿಂದೆ ಮತ್ತೆ ವಿಡಿಯೋ ಮಾಡಿಸಿ ಅದನ್ನು ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡಿ ಅದೇ ದಿನ ಹೋಗಿ ಆ ರೀತಿಯಲ್ಲಿ ಹೋಗಿ ಸಿಸಿ ಕ್ಯಾಮ್ರಾವನ್ನ ಚೆಕ್ ಮಾಡಿದ್ರೆ ಅಲ್ಲೂ ಕೂಡ ವಿಡಿಯೋಸ್ಗಳು ಲಭ್ಯ ಆಗಿದೆ. ಅಂದರೆ ರಾಜಾರೋಷವಾಗಿ ಯಾರೇನು ಮಾಡ್ತಾರೆ, ಯಾರೇನು ಕೇಳ್ತಾರೆ ಅನ್ನುವಂಥ ರೀತಿಯಲ್ಲಿ ರ್ಯಾಶ್ ಡ್ರೈವಿಂಗನ್ನು ಮಾಡಿಕೊಂಡು ಓಡಾಟವನ್ನು ನಡೆಸುವಂಥದ್ದು. ಕಾಸ್ಟ್ಲಿಯೆಸ್ಟ್ ಕಾರ್ ಇದೆ, ಜೇಬ್ ತುಂಬ ದುಡ್ಡಿದೆ ಅಂತ ಹೇಳಿ ಬೇಕಾಬಿಟ್ಟಿ ಆಡುವಂಥ ರೀತಿಯಲ್ಲಿ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ರಿಕ್ಕಿ ರೈಯ ಈ ಒಂದು ಕಾರ್ ಡ್ರೈವಿಂಗ್ ವಿಡಿಯೋ ಮತ್ತಷ್ಟು ವೈರಲ್ ಆಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಅಲ್ಲಿ ವಿರೋಧಗಳು ವ್ಯಕ್ತವಾಗ್ತಾ ಇರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ವನಿತಾ, ಏನಂದ್ರೆ ಕಳೆದ ಮೇ 20ನೇ ತಾರೀಕು ರಿಕ್ಕಿ ರೈ ಅವರ ಕಾರು ಏರ್ಪೋರ್ಟ್ ರಸ್ತೆಯಲ್ಲಿ ಚಾಲನೆ ಆಗಿರುವಂತದ್ದು. ಅದು ಸಹ ಒಂದು ಕಾರಿಗೆ ಒಂದು ಬೆಂಕಿ ಉಗುಳುವಂತಹ ಒಂದು ಕರ್ಕಶವಾಗಿ ಮಾಡಿಫೈನ ಮಾಡ್ಕೊಂಡಿರುವಂತದ್ದು. ಮತ್ತೆ ಅದ್ರ ಜೊತೆಗೆ ಅತಿ ವೇಗವಾಗಿ ಚಾಲನೆ ಮಾಡಿ ಇತರ ಸವಾರರಿಗೆ ಒಂದು ಸಹ ತೊಂದರೆಯನ್ನ ಕೊಟ್ಟಿರುವಂತದ್ದು. ಇದೀಗ ಒಂದು ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಏನು ಮಾರ್ಚ್ ಅಲ್ಲಿ ಅವರು ಅನಿಲ್ ಕುಂಬ್ಳೆ ಸರ್ಕಲ್ ಇರ್ಬೋದು, ಮತ್ತೆ ಏನು MG ರಸ್ತೆ ಇರ್ಬೋದು, ಅಲ್ಲಿ ಡ್ರಿಫ್ಟಿಂಗ್ ಅನ್ನ ಮಾಡಿದ್ರು. ಅದಾದ ನಂತರ ಪೊಲೀಸರು ಸಹ ಪ್ರಕರಣ ದಾಖಲು ಮಾಡಿಕೊಂಡು ಒಂದು ಕೋರ್ಟ್ಗೆ ಒಂದು ವರದಿಯನ್ನು ಸಹ ಸಲ್ಲಿಕೆ ಮಾಡಿದ್ರು. ಅನಂತರ ಕೋರ್ಟ್ ಇಂದ ಅವರು ನಿರೀಕ್ಷಣಾ ಜಾಮೀನು ಸಹ ತಗೊಂಡಿದ್ರು. ಅದಾದ ಬಳಿಕವೂ ಸಹ ಇನ್ನೂ ಸಹ ರಿಕ್ಕಿ ರೈ ಅವರು ಬುದ್ಧಿ ಕಲಿತಿಲ್ಲ ಅನ್ನೋದು ಕಾಣ್ತಾ ಇದೆ. ಯಾಕಂದ್ರೆ ಅದೇ ರೀತಿ ಈಗ ಅವರು ಚಾಲನೆ ಮಾಡ್ತಾ ಇರುವಂತಹ ವಿಡಿಯೋಗಳು ಸಹ ಲಭ್ಯ ಆಗಿರುವಂತದ್ದು. ಏರ್ಪೋರ್ಟ್ ರಸ್ತೆಯಲ್ಲಿ ಆ ರೀತಿ ಬೆಂಕಿ ಉಗುಳುವ ರೀತಿಯಲ್ಲಿ ಚಾಲನೆ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು, ಮತ್ತೆ ಅತಿ ವೇಗವಾಗಿ ಚಾಲನೆ ಮಾಡಿರುವಂತದ್ದು ಗೊತ್ತಾಗಿರುವಂತದ್ದು. ಅದ್ರ ಜೊತೆಗೆ ಆ ಒಂದು ಕಾರು ಚಾಲನೆ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಬೇರೆ ಒಂದು ಕಾರಿನಲ್ಲಿ ಇಟ್ಕೊಂಡು ಅವರ ಬೆಂಬಲಿಗರು ಅಥವಾ ಫ್ರೆಂಡ್ಸ್ ಯಾರೋ ಒಬ್ರು
ಆ ವಿಡಿಯೋಗಳನ್ನು ಸಹ ಒಂದು ಏನು ವಿಡಿಯೋ ಮಾಡ್ಕೊಂಡು ಇದೀಗ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಸಹ ಅಪ್ಲೋಡ್ ಅನ್ನ ಮಾಡ್ಕೊಂಡಿರುವಂತದ್ದು. ಇದು ಕಳೆದ 2 ದಿನಗಳು ಸಹ ಏನು ಪೊಲೀಸರು ಸಹ ಪರಿಶೀಲನೆ ಮಾಡ್ತಾ ಇದ್ರು ಯಾವ ಒಂದು ರಸ್ತೆಯಲ್ಲಿ ಈ ರೀತಿ ಘಟನೆ ಆಗಿರುವಂತದ್ದು ಮತ್ತೆ ಏನು ಅಂತ. ಇದೀಗ ಏನು ದೇವನಹಳ್ಳಿ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ನಡೆದಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಇದೀಗ ಕಾರಿನ ಮಾಲೀಕ ಯಾರು ರಿಕ್ಕಿರೆ ಇದ್ದಾರೆ, ಸೊ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ನೋಟಿಸ್ ಕೊಟ್ಟು ಈ ರೀತಿ ಮಾಡಿರೋದ್ರ ಬಗ್ಗೆ ಏನು ಉತ್ತರವನ್ನು ಸಹ ಕೇಳಿರುವಂತದ್ದು. ಈಗ 3 ದಿನದ ಒಳಗೆ ಅವರು ಉತ್ತರವನ್ನ ಕೊಡ್ಬೇಕಾಗುತ್ತೆ. ಹಾಗಾಗಿ ಉತ್ತರವನ್ನ ಕೊಟ್ಟಿಲ್ಲ ಅಂದ್ರೆ ಕಾರನ್ನ ಹೋಗಿ ಅವರು ಸೀಸ್ ಮಾಡ್ಕೊಂಡು ಬರುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಮತ್ತೆ ಏನಾದ್ರು ಪೊಲೀಸರು ಈಗ ಮತ್ತೆ ಆ ಕಾರನ್ನ ಸೀಸ್ ಮಾಡುವಂತದ್ದು ಮತ್ತೆ ಏನಾದ್ರು ಮಾಡಿದ್ರೆ ಅದೊಂದಷ್ಟು ಕಠಿಣ ಕ್ರಮಗಳನ್ನ ಸಹ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಸಾರ್ವಜನಿಕರು ಯಾರಾದ್ರೂ ಈ ರೀತಿ ಬೈಕ್ ಸೈಲೆನ್ಸರ್ ಅನ್ನ ಹೆಚ್ಚಾಗಿ ಮಾಡುವಂತದ್ದು ಮತ್ತೆ ಈ ರೀತಿಯನ್ನ ಹೊಡೆದ್ರೆ ಪೊಲೀಸರು ರಸ್ತೆ ಮಧ್ಯದಲ್ಲೇ ಬಂದು ಅಡ್ಡ ನಿಂತ್ಕೊಂಡು ಒಂದು ಕ್ರಮವನ್ನ ತಗೊಂತಾರೆ. ಆದ್ರೆ ಈ ರೀತಿ ಒಂದು ಏನು ರಿಕ್ಕಿ ರೈ ಅವರ ಕಾರನ್ನ ಇನ್ನೂ ಸಹ ಪೊಲೀಸರು ಹೋಗಿ ಅವರನ್ನ ಸೀಸ್ ಮಾಡ್ಕೊ ಬಂದಿಲ್ಲ. ಮತ್ತೆ ಒಂದು ಯಾವುದೇ ರೀತಿಯಂತ ಕ್ರಮಗಳನ್ನ ಕೈಗೊಂಡಿಲ್ಲ. ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಏನು ಪೊಲೀಸರಿಗೆ ನಡೆ ವಿರುದ್ಧ ಒಂದು ವ್ಯಕ್ತವಾಗ್ತಾ ಇರುವಂತ. ಯಾಕಂದ್ರೆ ಸಾಮಾನ್ಯ ಜನರು ಯಾರಾದ್ರೂ ಈ ರೀತಿ ಮಾಡಿದ್ರೆ ಪೊಲೀಸರು ಆದಷ್ಟು ಬೇಗ ಅವನ್ನ ಕ್ರಮ ವಹಿಸ್ತಾರೆ. ಆದ್ರೆ ಏನು ಒಬ್ಬ ರಿಕ್ಕಿ ರೈ ಪ್ರತಿಷ್ಠಿತ ವ್ಯಕ್ತಿ ಆಗಿರ್ತಾನೆ ಮತ್ತೆ ಪೊಲೀಸರ ಮೇಲೆ ಪ್ರಭಾವ ಬೀರುವಂತ ವ್ಯಕ್ತಿ ಆಗಿರ್ತಾನೆ. ಹಾಗಾಗಿ ಪೊಲೀಸರು ಇನ್ನೂ ಸಹ ಕ್ರಮ ಕೈಗೊಳ್ಳದಿರೋದು ನಿಜಕ್ಕೂ ಒಂದು ರೀತಿ ಏನು ಸಾಕಷ್ಟು ಅನುಮಾನಗಳನ್ನ ಮೂಡುತ್ತೆ. ಆದ್ರೆ ಪೊಲೀಸರು ಏನಾದ್ರೂ ಈ ಬಗ್ಗೆ ಹೆಚ್ಚಿನ ಕ್ರಮ ತೆಗೆದುಕೊಂಡು ಈಗ ಮತ್ತೆ ಏನಾದ್ರೂ ಕಾರನ್ನ ಸೀಸ್ ಮಾಡುವಂತದ್ದು ಇರ್ಬೋದು. ಮತ್ತೆ ಮಾಡಿಫೈ ಮಾಡಿರುವಂತಹ ಶೋರೂಮ್ ಎಲ್ಲಿದೆ ಮತ್ತೆ ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟು ಏನಾದ್ರು ಪರಿಶೀಲನೆ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ವನಿತಾ. ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಅಪ್ಡೇಟ್ಸ್. ಎಸ್ ನೋಡಿ, ಯಾವುದೇ ಕಾನೂನು ಆಗಿರ್ಬೋದು, ಯಾವುದೇ ಕೋರ್ಟ್ ಆಗಿರ್ಬೋದು, ಯಾರು ಏನು ಮಾಡ್ಕೊಳ್ತಾರ್ರಿ ಅನ್ನುವಂಥ ಒಂದು ರೀತಿಯಾದಂಥ ಪುಂಡಾಟ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದು. ಯಾಕಂದರೆ ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಕೇಸ್ ಆಗಿರುತ್ತೆ, ನೋಟಿಸ್ ಕೂಡ ಜಾರಿ ಆಗಿರುತ್ತೆ, ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಂಡು ಬಂದಿರ್ತಾರೆ ಇವರು. ಇದೀಗ ಮತ್ತೆ ಅದೇ ರೀತಿಯಾದಂಥ ತಪ್ಪುಗಳನ್ನು ಮಾಡ್ತಾ ಹೋದರೆ ಅಂದರೆ ಏನಾದರೆ ಏನು ನನಗೆ ಹೇಗೆ ಬರಬೇಕು, ಹೇಗೆ ನಿಭಾಯಿಸ್ಕೊಳ್ಬೇಕು ಗೊತ್ತು ಅನ್ನುವಂಥ ಒಂದು ದೌಲತ್ತ ಅಥವಾ ದಬ್ಬಾಳಿಕೆನ ಈ ರೀತಿಯಾಗಿ ರ್ಯಾಶ್ ಆಗಿ ಡ್ರೈವಿಂಗ್ ಮಾಡ್ಕೊಂಡು ಹೋಗುವಂಥದ್ದು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥದ್ದ ಏನು. ಇದನ್ನ ಗ್ಯಾರೇಜ್ನಲ್ಲಿ ಟ್ರಯಲ್ ನೋಡಿ ಅದನ್ನ ಅದೇ ರೀತಿಯಾಗಿ ಬಂದು ಒಂದು ವಿಡಿಯೋ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಜನಸಾಮಾನ್ಯರಿಗೆ ತೊಂದರೆಯನ್ನ ಮಾಡಿಕೊಂಡು ಏನಾದರೂ ಅನಾಹುತ ಆಗಿದ್ರೆ, ಬೇರೆಯವ್ರದ್ದು ಏನಾದರೂ ಜೀವಕ್ಕೆ ಅಲ್ಲಿ ಅಪಾಯ ಆಗಿದ್ರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದೆ.